ರಲ್ಲಿ ಪತ್ರಿಕೆ 2 ಸ್ಯಾಟ್ ಅಲ್ಲಿ ಸಮಾಜ ವಿಜ್ಞಾನ ಇದೆ. ಅದರಲ್ಲಿ 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳ ಈ ಒಂದು ಪಾಠದ 3ನೇ ಭಾಗದಲ್ಲಿ 31 ಕ್ವೆಶ್ಚನ್ಸ್ಗಳನ್ನು ತಂದಿದ್ದೀನಿ. ಈಗಾಗಲೇ ಫಸ್ಟ್ 2 ಪಾರ್ಟಲ್ಲಿ 50 ಕ್ವೆಶ್ಚನ್ಸನ್ನು ತಂದಿದ್ದೀವಿ. ಸೊ ತುಂಬ ಇಂಪಾರ್ಟೆಂಟ್ ಇತ್ತು. ಆ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಚಾನಲನ್ನು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೈನ್ಸಲ್ಲಿನೂ ಕೂಡ ನಾವು ಇದೇ ತರನಾಗಿರ್ತಕ್ಕಂಥ ಕ್ವಶನ್ಸ್ ಹಾಕ್ತಾ ಇದ್ದೀವಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತಿದ್ದಾವೆ ಪಾಠದ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳು ಪಾಠದ 3ನೇ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ 31 ಪ್ರಶ್ನೆ ಉತ್ತರಗಳನ್ನು. ಪ್ರಶ್ನೆ 51, ದುಃಖದ ಮೂಲ ಮತ್ತು ಕಾರಣವನ್ನು ಯಾವುದು ವಿವರಿಸುತ್ತದೆ? ಸೊ ಚತುರ್ ಆರ್ಯ ಸತ್ಯಗಳಲ್ಲಿ ಮುಖ್ಯವಾಗಿ ದುಃಖಕ್ಕೆ ಮೂಲ ಮತ್ತು ಕಾರಣಗಳನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 52, ಆಶಯ ವಿಮುಕ್ತಿಗಾಗಿ ಬುದ್ಧನು ಯಾವುದನ್ನು ಬೋಧಿಸಿದನು? ಸೊ ಅಷ್ಟಾಂಗ ಮಾರ್ಗ. ಆಶಯ ವಿಮುಕ್ತಿಗಾಗಿ ಬುದ್ಧ ಬೋಧಿಸಿರ್ತಕ್ಕಂಥದ್ದು ಅಷ್ಟಾಂಗ ಮಾರ್ಗ ಅಂತಕ್ಕಂಥದ್ದು ಸರಿ ಇತ್ತು. 53, ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು? ಅಷ್ಟ ಅಂದರೆ 8. ಸೊ ಬುದ್ಧ ಮುಖ್ಯವಾಗಿ ಬೋಧಿಸಿರ್ತಕ್ಕಂಥ ಅಷ್ಟಾಂಗ ಮಾರ್ಗಗಳಲ್ಲಿ ಒಳ್ಳೆಯ ನಡತೆ, ಮಾತು, ನೋಟ, ಬದುಕು, ಪ್ರಯತ್ನ, ನೆನಪು, ನಿರ್ಧಾರ, ಚಿಂತನೆ, ಇವೆಲ್ಲ ಏನಿದಾವಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. 54, ಹೊಸ ಮತಗಳಿಂದ ಪ್ರೇರಣೆ ಹೊಂದಿದ ಅನುಯಾಯಿಗಳು ಯಾರು? ಶ್ರೀಮಂತ ವರ್ತಕರು, ಕುಶಲಕರ್ಮಿಗಳು, ಜನಸಾಮಾನ್ಯರು, ಇವರೆಲ್ಲರೂ ಕೂಡ ಏನು ಮಾಡ್ರಪ್ಪ ಅಂದ್ರೆ ಹೊಸ ಮತಗಳಿಂದ ಪ್ರೇರಣೆಯನ್ನು ಹೊಂದಿ ಹೊಸ ಮತಗಳ ಅನುಯಾಯಿಗಳು ಆಗಿಬಿಟ್ರು. 55, ಬುದ್ಧನು ತನ್ನ ಬೋಧನೆಗಳನ್ನು ಯಾವ ಭಾಷೆಯಲ್ಲಿ ಮಾಡಿದನು? ಬುದ್ಧ ತನ್ನ ಬೋಧನೆಗಳನ್ನು ಪ್ರಾಕೃತ ಭಾಷೆಯಲ್ಲಿ ಮಾಡಿದ. ಬುದ್ಧ ಯಾವ ಯಾವ ನಗರಗಳಿಗೆ ಭೇಟಿ ಕೊಟ್ಟು ತನ್ನ ವಿಚಾರಗಳನ್ನು ಬೋಧಿಸಿದ? ಕೋಸಲ, ಮಗಧ, ಗಂಗಾ ನದಿಯ ಬಯಲು ಪ್ರದೇಶಗಳಲ್ಲಿ ಬುದ್ಧ ಈ ನಗರಗಳಿಗೆ ಭೇಟಿ ಕೊಡ್ತಾನೆ, ತನ್ನ ವಿಚಾರಗಳನ್ನು ತನ್ನ ಅನುಯಾಯಿಗಳೊಂದಿಗೆ ಬೋಧನೆಯನ್ನು ಮಾಡ್ತಾನೆ. 57, ಬುದ್ಧನ ಸಾರ್ಥಕ ಬದುಕು ಎಷ್ಟನೇ ವಯಸ್ಸಿನಲ್ಲಿ ಅಂತ್ಯಗೊಂಡಿತು? ಸೊ 80ನೇ ವಯಸ್ಸಿನಲ್ಲಿ ಬುದ್ಧನ ಸಾರ್ಥಕ ಬದುಕು ಅಂತ್ಯಗೊಂಡಿತು. ಪ್ರಶ್ನೆ 58, ಬುದ್ಧನ ಸಾರ್ಥಕ ಬದುಕು ಎಲ್ಲಿ ಅಂತ್ಯಗೊಂಡಿತು? ಸೊ ಬುದ್ಧನ ಸಾರ್ಥಕ ಬದುಕು ಕುಶಿನಗರದಲ್ಲಿ ಅಂತ್ಯವನ್ನು ಕಾಣಿತು. 59, ಬುದ್ಧನು ಕುಶಿನಗರದಲ್ಲಿ ಅಂತ್ಯಗೊಂಡಿರೋದನ್ನು ಏನಂತ ಕರೆಯಲಾಗಿದೆ? ಸೊ ಬುದ್ಧ ಕುಶಿನಗರದಲ್ಲಿ ಅಂತ್ಯಗೊಂಡಿರೋದನ್ನು ಮಹಾಪರಿನಿರ್ವಾಣ ಅಂತ ಕರೆದಿದ್ದಾರೆ. 60, ಬುದ್ಧನು ವಿಹರಿಸಿದ ಪ್ರದೇಶಗಳಲ್ಲಿ ಏನನ್ನು ನಿರ್ಮಾಣ ಮಾಡಿದ್ದಾರೆ? ಬುದ್ಧ ವಿಹರಿಸಿದ ಪ್ರದೇಶಗಳಲ್ಲಿ ಅಲ್ಲಿ ವಿಹಾರಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಬುದ್ಧನ ಸಾಧನೆಯನ್ನು ಯಾವ ಸ್ಥಳದಲ್ಲಿ ಸ್ಮರಿಸಿ ಪೂಜಿಸೋರು? ಸೊ ಬುದ್ಧನ ಸಾಧನೆಗಳನ್ನು ಚೈತ್ಯಾಲಯ ಮತ್ತು ಸೂಕ್ತಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇವತ್ತಿಗೂ ಕೂಡ ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. 62, ಬೌದ್ಧ ಮತದ ವೈಭವವನ್ನು ಬರವಣಿಗೆಯಲ್ಲಿ ವಿವರಿಸಿದ ಚೀನಾದ ಪ್ರವಾಸಿಗರು ಯಾರು? ಈ ಬೌದ್ಧ ಮತದ ವೈಭವವನ್ನು ಮಹತ್ವವನ್ನು ತಮ್ಮ ಬರವಣಿಗೆಯಲ್ಲಿ ವಿವರಿಸಿರ್ತಕ್ಕಂಥ ಚೀನಾದ ಪ್ರವಾಸಿಗರಲ್ಲಿ ಪಾಹಿಯಾನ, ಇತ್ಸಿಂಗ, ಹ್ಯೂಯನ್ ಸಾಂಗ್ ಮುಖ್ಯವಾಗಿ ಇದ್ದಾರೆ. 63, ಬೌದ್ಧ ಮತ ಯಾವ ಯಾವ ದೇಶಗಳಲ್ಲಿ ಹರಡಿತ್ತು? ಮಲಯ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಂಬೋಡಿಯಾ, ಶ್ರೀಲಂಕಾ, ಬಾಮಿಯಾನ, ಇವೆಲ್ಲ ದೇಶಗಳಲ್ಲಿ ಬೌದ್ಧ ಮತ ಏನಾಗಿತ್ತಪ್ಪ ಅಂದ್ರೆ ವ್ಯಾಪಕವಾಗಿ ಹರಡಿಕೊಂಡಿತ್ತು. 64, ಬುದ್ಧನ ಬೃಹತ್ ಮೂರ್ತಿಗಳನ್ನು ಎಲ್ಲೆಲ್ಲಿ ನಿರ್ಮಿಸಿದ್ದಾರೆ? ಬುದ್ಧನ ಬೃಹತ್ ಮೂರ್ತಿಗಳನ್ನು ಕಾಂಬೋಡಿಯಾದ ಅಂಕುರ್ವಟ್ ಮತ್ತು ಅಫ್ಘಾನಿಸ್ತಾನದ ಬಾಮಿಯಾನಗಳಲ್ಲಿ ಬೃಹತ್ ಮೂರ್ತಿಗಳನ್ನೇ ನಿರ್ಮಾಣವನ್ನು ಮಾಡಿದ್ದಾರೆ. 65, ಬುದ್ಧನ ಮೂರ್ತಿಗಳು ಇತ್ತೀಚಿನ ದಿನಗಳಲ್ಲಿ ನಾಶವಾಗಲು ಕಾರಣ ಏನು? ಮುಸ್ಲಿಂ ಮೂಲಭೂತವಾದಿಗಳ ದಾಳಿ. ಮುಸ್ಲಿಂ ಮೂಲಭೂತವಾದಿಗಳ ದಾಳಿಗಳ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಬುದ್ಧನ ಮೂರ್ತಿಗಳು ನಾಶವಾಗಿದ್ದಾವೆ. 66, ಬುದ್ಧನ ಬೋಧನೆಗಳಿಂದ ಪ್ರೇರಿತರಾದ ಭಾರತದ ಸಾಮಾಜಿಕ ಚಿಂತಕರು ಯಾರು? ಸೊ ಬುದ್ಧನ ಬೋಧನೆಗಳಿಂದ ಬುದ್ಧನ ತತ್ವಗಳಿಂದ ಪ್ರೇರಿತವಾಗಿರ್ತಕ್ಕಂಥ ಭಾರತದ ಸಾಮಾಜಿಕ ಚಿಂತಕ ಡಾಕ್ಟರ್ BR ಅಂಬೇಡ್ಕರ್ ಅವರು. 67, ರಿಲಿಜನ್ ಎಂಬುದು ಯಾವ ಕಲ್ಪನೆಯಾಗಿದೆ? ಸೊ ರಿಲಿಜನ್ ಎಂಬುದು ಅಂತಕ್ಕಂಥದ್ದು ಒಂದು ಐರೋಪ್ಯ ಕಲ್ಪನೆ ಆಗಿದೆ. 68, ಬುದ್ಧನ ಬೋಧನೆ ಮತ್ತು ಸಂಪ್ರದಾಯವನ್ನು ಯಾವುದರಲ್ಲಿ ಕ್ರೋಢೀಕರಿಸಿದ್ದಾರೆ? ಸೊ ಬುದ್ಧನ ಬೋಧನೆ ಮತ್ತು ಸಂಪ್ರದಾಯವನ್ನು ತ್ರಿಪೀಠಕಗಳಲ್ಲಿ ಕ್ರೋಢೀಕರಣವನ್ನು ಮಾಡಿದ್ದಾರೆ. 69, ತ್ರಿಪೀಠಕಗಳಲ್ಲಿನ 3 ಭಾಗಗಳು ಯಾವುವು?
ವಿನಯ, ಸ್ತುತ, ಅಭಿಧಮ ಈ ಮೂರು ಏನಪ್ಪಾ ಅಂದ್ರೆ ತ್ರಿಪೀಠಕಗಳಲ್ಲಿರ್ತಕ್ಕಂಥ 3 ಭಾಗಗಳೇ ಆಗಿದ್ದಾವೆ. ಪ್ರಶ್ನೆ 70. ಬೌದ್ಧ ಮತದ ಒಳಪಂಗಡಗಳು ಯಾವುವು? ಸೊ ಬೌದ್ಧ ಮತದಲ್ಲಿರ್ತಕ್ಕಂಥ ಒಳಪಂಗಡಗಳು ಹೀನಯಾನ, ಮಹಾಯಾನ, ವಜ್ರಯಾನ ಇವು ಒಳಪಂಗಡಗಳೇ ಆಗಿದ್ದಾವೆ. 71. ಪ್ರಾಚೀನ ಪರ್ಷಿಯಾ ಆಳಿದವರಲ್ಲಿ ಪ್ರಮುಖರು ಯಾರು? ಈ ಪ್ರಾಚೀನ ಪರ್ಷಿಯಾ ಪ್ರಾಂತ್ಯವನ್ನ ಆಳಿರ್ತಕ್ಕಂಥ ಪ್ರಮುಖರಾದವರು ಅಖಿಮೇನಿಯರು ಅಂತ ಕರೀತಾರೆ. 72. ಅಖಿಮೇನಿಯರಲ್ಲಿ ಪ್ರಬಲ ಸಾಮ್ರಾಜ್ಯ ಕಟ್ಟಿದ ದೊರೆ ಯಾರು? ಡೇರಿಯಸ್. ಈ ಡೇರಿಯಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಅಖಿಮೇನಿಯರಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನೇ ಕಟ್ತಾನೆ. 73. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಪರ್ಷಿಯಾ ವಶಪಡಿಸಿಕೊಂಡವರು ಯಾರು? ಅಲೆಕ್ಸಾಂಡರ್. ಅಲೆಕ್ಸಾಂಡರ್ 4ನೇ ಶತಮಾನದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಪರ್ಷಿಯಾವನ್ನ ಗೆದ್ಕೊಳ್ತಾನೆ. 74. ಅಲೆಕ್ಸಾಂಡರ್ ಯಾವ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶವನ್ನ ಮಾಡಿದ? ಈ ಕಂದಹಾರ ಮತ್ತು ಹಿಂದೂ ಕುಶ್ ಅಂತಕ್ಕಂಥ ಮಾರ್ಗಗಳಿದಾವೆ. ಈ ಮಾರ್ಗಗಳ ಮೂಲಕ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ. 75. ಅಲೆಕ್ಸಾಂಡರ್ ಮೃತನಾಗಿದ್ದು ಎಲ್ಲಿ? ಸೊ ಅಲೆಕ್ಸಾಂಡರ್ ಭಾರತದಿಂದ ಮರಳಿ ಹೋಗುವಾಗ ಬ್ಯಾಬಿಲೋನಿಯಾದಲ್ಲಿ ಏನ್ ಮಾಡ್ತಾನೆ? ಮೃತವನ್ನು ಹೊಂದುತ್ತಾನೆ. 76. ಅಲೆಕ್ಸಾಂಡರ್ ಯಾವ ನದಿ ಮೂಲಕ ಭಾರತದ ಗಡಿ ದಾಟಿದ? ಝೀಲಂ. ಸೊ ಅಲೆಕ್ಸಾಂಡರ್ ಏನ್ ಮರಳತಾನಲ್ಲ ಆತ ಝೀಲಂ ನದಿ ಮೂಲಕ ಭಾರತದ ಗಡಿಯನ್ನ ದಾಟಿ ಹೋಗ್ತಾನೆ. 77. ಅಲೆಕ್ಸಾಂಡರ್ ಯಾರ ಆಮಂತ್ರಣ ಪಡೆದು ಭಾರತಕ್ಕೆ ಬಂದಿದ್ದ? ಸೊ ತಕ್ಷಶಿಲೆಯ ರಾಜ ಅಂಬಿ ಇದ್ದ. ಈ ತಕ್ಷಶಿಲೆಯ ರಾಜ ಅಂಬಿ ಅಲೆಕ್ಸಾಂಡರ್ಗೆ ಆಮಂತ್ರಣವನ್ನು ಕೊಟ್ಟ ಭಾರತಕ್ಕೆ ಬರಲು. ಆ ಆಮಂತ್ರಣ ಸ್ವೀಕರಿಸಿ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ. 78. ಅಲೆಕ್ಸಾಂಡರನಿಗೆ ಭಾರತದಲ್ಲಿ ಎದುರಾದವರು ಯಾರು? ಸೊ ಭಾರತದಲ್ಲಿ ಅಲೆಕ್ಸಾಂಡರನಿಗೆ ಎದುರಾದ ರಾಜ ಪೌರವ ಅಂತ. 79. ಯಾರನ್ನ ಪೋರಸ್ ಅಂತ ಕರೆದಿದ್ದಾರೆ? ಸೊ ಪೌರವ ರಾಜರನ್ನ ಏನಂತ ಕರೆದಿದ್ದಾರೆ? ಪೋರಸ್ ಅಂತ ಕರೆದಿದ್ದಾರೆ. ಅಲೆಕ್ಸಾಂಡರ್ ಆಕ್ರಮಣವು ಯಾರ ರಾಜಪ್ರಭುತ್ವಕ್ಕೆ ಕಾರಣವಾಯಿತು? ಮೌರ್ಯರು. ಸೊ ಅಲೆಕ್ಸಾಂಡರ್ ಆಕ್ರಮಣ ಮುಖ್ಯವಾಗಿ ಮೌರ್ಯರ ರಾಜಪ್ರಭುತ್ವಕ್ಕೆ ಕಾರಣವಾಯಿತು ಅಂತ ಹೇಳ್ತೀವಿ. ವಿಡಿಯೋದ ಕಡೆ ಪ್ರಶ್ನೆ ಒಂದೇ ಇದೆ ವಿದ್ಯಾರ್ಥಿಗಳೇ. ಆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ಅದುವೇ ನಮಗೆ ಒಂದು ಮೋಟಿವೇಶನ್ ಅಂತ ಹೇಳ್ತಾ. ಸೊ ಕಡೆ ಪ್ರಶ್ನೆ ಇತ್ತು 81ರಲ್ಲಿ ಗ್ರೀಕರ ಪ್ರಭಾವಕ್ಕೆ ಒಳಗಾದ ಶಿಲ್ಪಕಲೆ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಕ್ವಶನ್ ತುಂಬಾ ಸರಿ ಬಂದಿದೆ. ಸೊ ಉತ್ತರ ನೋಡೋದಾದ್ರೆ ಗಾಂಧಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟು 31 ಪ್ರಶ್ನೆಗಳನ್ನ 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳಲ್ಲಿ ನೋಡಿದೀವಿ. ಇಲ್ಲಿಯವರೆಗೆ 6 ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇತಿಹಾಸ ವಿಭಾಗದ ಎಲ್ಲಾ ಪ್ರಶ್ನೆಗಳು ಮುಗಿತು. ಇನ್ನು ಮತ್ತೆ 7ನೇ ಪಾಠದಲ್ಲಿನೂ ಕೂಡ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಬೇಕು, ಲೈಕ್ ಮಾಡಬೇಕು.